ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ನಾನು ಬೇಬಿ ಫುಡ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಹೋಮ್ ಮೇಡ್ ಸಿರ್ಲಾಕ್ ಮಾಡೋದು ಹೇಗೆ ಅಂತ ತುಂಬಾ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ರೈಸ್ ಬೇಕಾಗತ್ತೆ. ರೈಸು, ಹಾಗೆ ಗೋಡಂಬಿ, ಹಾಗೆ ಶೇಂಗಾ ಬೀಜ, ಹಾಗೆ ಹೆಸರು ಕಾಳು ಮತ್ತು ಹುರುಳಿಕಾಳು. ಸೊ ಹೆಸರು ಕಾಳು, ಹುರುಳಿಕಾಳು, ಶೇಂಗಾ ಬೀಜ, ಇದು ಎಲ್ಲದನ್ನು ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಇದು ಒಂದು ಕಡೆ ಸೈಡಿಗೆ ಇಟ್ಕೊಳ್ಳೋಣ. ಸೊ ಇನ್ನೊಂದು ಕಡೆಯಲ್ಲಿ ನಾನು ಅಲಸಂದೆ ಕಾಳು 2 ಥರ, ಹಾಗೆ ಬಟಾಣಿ ಕಾಳು ಮತ್ತು ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ. ಆ ಪ್ಲೇಟಲ್ಲಿರೋದು ಸಪ್ರೇಟಾಗಿ ಪೌಡರ್ ಮಾಡಬೇಕು, ಈ ಪ್ಲೇಟಲ್ಲಿರೋದನ್ನು ಸಪ್ರೇಟಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಎಲ್ಲದನ್ನು ನಾನು ಹುರಿದಿದ್ದೀನಿ. ನಾನು ಅದರಲ್ಲಿ ಹೆಸರು ಕಾಳು ಮತ್ತು ಹುರುಳಿಕಾಳನ್ನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದಿನ ಆದಮೇಲೆ. ಸೊ ಅದನ್ನು ತೆಗೆದು ಮತ್ತೆ ಹಾಗೆ ಹುರಿದಿರೋದು. ಸೊ ಬಟಾಣಿ ಕಾಳನ್ನು ಸಹ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಸಹ ನಾನು ನೀರಿಂದ ಹೊರಗೆ ತೆಗೆದ ಮೇಲೆ ಹುರಿದಿರೋದು. ಹಾಗೆ ಅಲಸಂದೆ ಬೀಜನೂ 2 ಥರ ತೊಗೊಂಡಿದ್ದೀನಲ್ಲ, ಅದು ಸಹ ಅದೇ ಥರ ಮಾಡ್ಕೊಂಡಿರೋದು. ಸೊ ಇಲ್ಲಿ ಹೆಸರು ಬೇಳೆನ ತೊಳೆದು ಆಮೇಲೆ ಹುರಿದಿರೋದು. ಸೊ ಎಲ್ಲದನ್ನು ನಾವು ಇಲ್ಲಿ ಹುರ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾನು ಎರಡೂ ಸಪ್ರೇಟಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟಿಂದು ಪ್ಲೇಟಿಂದು ಸಪ್ರೇಟ್ ಪೌಡರ್ ಇದೆ, ಇದು ಸಪ್ರೇಟ್ ಪೌಡರ್ ಇದೆ. ನಾನು ಎರಡೂ ಬೇರೆ ಬೇರೆನೇ ಸ್ಟೋರ್ ಮಾಡ್ತೀನಿ. ಸೊ ಇದು ಇವಾಗ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಸೊ ನಾನು ಈ ಫಸ್ಟ್ ಪೌಡರ್ ಮತ್ತು ಸೆಕೆಂಡ್ ಪೌಡರ್ 2 ಇದೆಯಲ್ಲ, ಸೊ ಇದರಲ್ಲಿ ನಾನು ಈಗ ಈ ಪೌಡರ್ನ ನಾನಿಲ್ಲಿ 1-3 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಹಾಗೆ ನಾನು ಅದನ್ನು ಆ ಪೌಡರ್ನು 2 ಸ್ಪೂನಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ಎರಡೂ ಪೌಡರ್ನ ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಪೌಡರ್ನ ಫಸ್ಟು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ತಿನ್ನಿಸ್ಬಿಡ್ಬೇಡಿ, ಮತ್ತೆ ಇದನ್ನು ನಾವು ಇಲ್ಲಿ ಬೇಯಿಸಬೇಕು. ಹಾಗೇ ತಿನ್ಸಕ್ಕೆ ಹೋಗಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ಈ ಥರ ನೀಟಾಗಿ ವಾಟರ್ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾವು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಉರಿನ ಇವಾಗ ಆನ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು. ಇದನ್ನು ನಾವು ಫುಲ್ಲು ಬಿಸಿ ಆಗುತ್ತಲ್ಲ, ಬೇಯೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಸೊ ನಾನಿಲ್ಲಿ ತೋರಿಸ್ತಾ ಇರೋದು 6 ಮಂತ್ ಕಂಪ್ಲೀಟ್ ಆಗಿರೋ ಮಗುಗೆ. 6 ಮಂತ್ ಕಂಪ್ಲೀಟ್ ಆಗಿರೋ ಮಗುಗೆ ನಾನು ತೋರಿಸ್ತಾ ಇರೋದು. ಸೊ 6 ಮಂತ್ ಆಚೆಗಿಂದ ನಾವು 1 ಇಯರು 2 ಇಯರು ಬೇಬಿಗೂ ಸಹ ನಾವು ಇದನ್ನು ಕೊಡ್ಬೋದು. ಸೊ ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸೊ ನೋಡ್ತಿದ್ರಲ್ಲ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ನಾವಿದು ಒಂದು ಕಡೆ ಹಾಕಿದ ಪ್ಲೇಟಲ್ಲಿ ನೆಕ್ಸ್ಟು ನಾವು ತೆಗೆದು ಇಟ್ಟು ತಣ್ಣಗಾದ್ಮೇಲೆ ತಿನ್ನಿಸ್ಬೇಕಾಗತ್ತೆ. ಸೊ ಇದು ನೀಟಾಗಿ ಕುದಿಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ತಿರುಗಿಸ್ಲಿಲ್ಲ ಅಂದರೆ ನೀವು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಸೊ ನೋಡಿ, ಆಗಿದೆ. ಇದು ತಣ್ಣಗಾದ್ಮೇಲೆ ನೀವು ತಿನ್ನಿಸ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹೀಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.